ಟೊಮ್ಯಾಟೊ ಹಣ್ಣು ಅನೇಕ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ. ನಾವು ದಿನಾಲೂ ಸರಿಯಾದ ಪ್ರಮಾಣದಲ್ಲಿ ಟೊಮ್ಯಾಟೊ ರಸ ಸೇವಿಸಿದ್ರೆ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳೇನು ಮತ್ತು ಅದರಿಂದ ನಾವು ಏನೇನು ಲಾಭ ಪಡ್ಕೊಳ್ತೀವಿ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಟೊಮ್ಯಾಟೊ ರಸದಲ್ಲಿ ಸ್ವಲ್ಪ ಉಪ್ಪು ಮತ್ತು ಚಿಟಿಕೆ ಕರಿಮೆಣಸಿನ ಪುಡಿ ಸೇರಿಸಿ ಊಟವಾದ್ಮೇಲೆ ಕುಡಿದ್ರೆ ನಮ್ಮ ನಿಶಕ್ತಿ ಆಗಿರ್ತಕ್ಕಂಥ ವೀಕ್ ಆಗಿರ್ತಕ್ಕಂಥ ನಮ್ಮ ಕರುಳು ಏನಿದೆವಲ್ಲ ಅವು ಬಲಯುತ ಆಗುತ್ತವೆ, ಸ್ಟ್ರಾಂಗ್ ಆಗುತ್ತವೆ. ಈ ರಸಕ್ಕೆ ಫ್ರೀ ರ್ಯಾಡಿಕಲ್ಸ್ ಗಳನ್ನು ನಾಶ ಮಾಡುವ ಗುಣವಿದೆ. ಅಂದ್ರೆ ಟೊಮ್ಯಾಟೊ ಆಂಟಿ ಆಕ್ಸಿಡೆಂಟ್ ಗುಣ ಹೊಂದಿದೆ. ಈ ಫ್ರೀ ರ್ಯಾಡಿಕಲ್ಗಳು ನಮಗೆ ಬೇಗ ವಯಸ್ಸಾಗುವಂತೆ ಮಾಡುತ್ತವೆ, ಅನೇಕ ರೋಗಗಳ ಉತ್ಪತ್ತಿಗೆ ದಾರಿ ಮಾಡಿಕೊಡುತ್ತವೆ. ಆದ್ರಿಂದ ಫ್ರೀ ರ್ಯಾಡಿಕಲ್ಗಳನ್ನು ನಾಶ ಮಾಡುವುದು ತುಂಬಾನೇ ಇಂಪಾರ್ಟೆಂಟ್. ಟೊಮ್ಯಾಟೊ ಹಣ್ಣಿನಲ್ಲಿರುವ ಲೈಕೋಪೀನ್ ಎಂಬ ರಾಸಾಯನಿಕ ಸತ್ವವು ಕರುಳಿನ ಕ್ಯಾನ್ಸರ್ ಬೆಳೆಯದಂತೆ ತಡೆಯುವ ಗುಣ ಹೊಂದಿದೆ ಎಂದು ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಈ ರಸದ ಸೇವನೆಯಿಂದ ಮಲಬದ್ಧತೆ ಕೂಡ ನಿವಾರಣೆ ಆಗುತ್ತೆ. ಅನೀಮಿಯಾ ನಿವಾರಿಸುವಲ್ಲಿ ಕೂಡ ಏನಂತಂದ್ರೆ ಈ ಟೊಮ್ಯಾಟೊ ಜ್ಯೂಸ್ ತುಂಬಾನೇ ಉಪಯುಕ್ತ. ಈ ರಸದ ಸೇವನೆಯಿಂದ ನಮ್ಮ ದೇಹದ ರೋಮಕೂಪಗಳು ಶುದ್ಧಗೊಳ್ಳುವುದಲ್ಲದೆ ರಕ್ತ ಕೂಡ ಏನಂತಂದ್ರೆ ಪ್ಯೂರಿಫೈ ಆಗುತ್ತೆ. ನಮ್ಮ ಮುಖದ ಮೇಲೆ ಮೊಡವೆಗಳು ಕಾಣಿಸೋದೇ ಇಲ್ಲ, ಇದ್ರೂ ಕೂಡ ಮಾಯವಾಗುತ್ತವೆ. ಈ ರಸದ ಸೇವನೆಯಿಂದ ನಮ್ಮ ಮುಖದ ಕಾಂತಿ ಕೂಡ ಹೆಚ್ಚುತ್ತದೆ, ಚರ್ಮ ಸುಕ್ಕಾಗದಂತೆ ಮಾಡುತ್ತದೆ, ಆಂಟಿ ವ್ರಿಂಕಲ್ ಗುಣ ಹೊಂದಿದೆ. ಈ ಟೊಮ್ಯಾಟೊ ರಸದ ಸೇವನೆಯಿಂದ ನಮ್ಮ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಅಂದ್ರೆ LDL ಅದರ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ದೇಹದ ತೂಕ ಕೂಡ ಕಡಿಮೆ ಆಗುತ್ತೆ. ರಾಸಾಯನಿಕಗಳಾದ ಅಸಿಟಾಮೈನೋಫೇನ್ ಮತ್ತು ಪ್ಯಾರಾಸೆಟಮಾಲ್ ನಂತಹ ಟ್ಯಾಬ್ಲೆಟ್ಸ್ ಗಳಿಂದ ನಮ್ಮ ಲಿವರ್ಗೆ ಹಾನಿಯಾಗುವುದನ್ನು ತಡೆಯುವ ಗುಣ ಟೊಮ್ಯಾಟೊ ರಸಕ್ಕಿದೆ. ಟೊಮ್ಯಾಟೊ ಏನಿದೆಯಲ್ಲ ಇದು ಲಿವರ್ನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇದರ ರಸ ಮಕ್ಕಳಿಗೆ ಕುಡಿಸುತ್ತಿದ್ರೆ ಮಕ್ಕಳ ಮೂಳೆಗಳು ಚೆನ್ನಾಗಿ ಬೆಳವಣಿಗೆ ಆಗುತ್ತವೆ ಮತ್ತು ಗಟ್ಟಿಯಾಗುತ್ತವೆ. ಯಾಕೆಂದ್ರೆ ಈ ಟೊಮ್ಯಾಟೊ ಹಣ್ಣಿನಲ್ಲಿ ಕ್ಯಾಲ್ಸಿಯಂ ಸಮೃದ್ಧವಾಗಿದೆ ಮತ್ತು ಕಬ್ಬಿಣದ ಅಂಶ ಕೂಡ. ಮರೆವಿನ ರೋಗ ಅಂದ್ರೆ ಅಲ್ಝೀಮರ್ಸ್ ಕಾಯಿಲೆ ಮತ್ತು ಆಸ್ಟಿಯೋಪೋರೋಸಿಸ್ ಸಮಸ್ಯೆ ಇದ್ದವರಿಗೆ ಈ ರಸದ ಸೇವನೆ, ಈ ಟೊಮ್ಯಾಟೊ ಹಣ್ಣಿನ ರಸದ ಸೇವನೆ ಏನಂತಂದ್ರೆ ತುಂಬಾನೇ ಉಪಯುಕ್ತವಾಗಿದೆ. ಇದರ ಸೇವನೆಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ನಮ್ಮ ಇಮ್ಯುನಿಟಿ ಹೆಚ್ಚಾಗುತ್ತದೆ. ಟೊಮ್ಯಾಟೊ ಹಣ್ಣಿನ ಸಿಪ್ಪೆಯಲ್ಲಿರ್ತಕ್ಕಂಥ ಒಂದು ರಾಸಾಯನಿಕ ಸತ್ವ ನಾರಿಂಜನಿನ್ ಅಂತ, ಈ ಸತ್ವಕ್ಕೆ ನಮ್ಮ ಕಿಡ್ನಿಗಳನ್ನು ಕಾಪಾಡ್ತಕ್ಕಂಥ ಗುಣ ಇದೆ. ಇದರಲ್ಲಿರುವ ವಿಟಮಿನ್ ಎ ಇಂದ ನಮ್ಮ ಕಣ್ಣಿನ ದೃಷ್ಟಿ ಉತ್ತಮವಾಗುತ್ತದೆ. ಈ ಟೊಮ್ಯಾಟೊ ರಸದ ಸೇವನೆಯಿಂದ ಇದರಲ್ಲಿರುವ ವಿಟಮಿನ್ ಬಿ ಮತ್ತು ಪೊಟ್ಯಾಷಿಯಂ ಲವಣ ಇವೇನಿವೆಯಲ್ಲ ಇವು ಬ್ಲಡ್ ಪ್ರೆಷರ್ ಅನ್ನು ನಾರ್ಮಲ್ ಮಾಡುತ್ತವೆ ಮತ್ತು ಇದರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಬರೋದಿಲ್ಲ. ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ಇದು ನಮ್ಮ ಜೀರ್ಣ ಶಕ್ತಿಯನ್ನು ಸುಧಾರಿಸುತ್ತದೆ ಮತ್ತು ನಮ್ಮ ಇಮ್ಯುನಿಟಿಯನ್ನು ಹೆಚ್ಚಿಸುತ್ತದೆ. ಆದ್ರೆ ಒಂದ್ ವಿಷಯ ನೆನಪಿನಲ್ಲಿಡ್ಬೇಕು ನಾವಿಲ್ಲಿ, ಏನಂತಂದ್ರೆ ಟೊಮ್ಯಾಟೊದಲ್ಲಿ ಆಕ್ಸಲೇಟ್ ಲವಣ ಇರೋದ್ರಿಂದ ಇದು ಹೆಚ್ಚು ಪ್ರಮಾಣದಲ್ಲಿ ನಾವು ಸೇವಿಸಬಾರ್ದು. ಯಾಕೆಂದ್ರೆ ಈ ಲವಣ ನಾವು ಹೆಚ್ಚು ಸೇವಿಸಿದ್ರೆ ಇದು ಕಿಡ್ನಿ ಸ್ಟೋನ್ ಉಂಟು ಮಾಡುವ ಗುಣ ಹೊಂದಿದೆ. ಇದರ ರಸ ಹೆಚ್ಚಂದ್ರೆ ನಾವು 100 ml ಅಷ್ಟು ಮಾತ್ರ ಸೇವಿಸಬೇಕು. 100 ml ಅಂದ್ರೆ ಇಲ್ಲಿ ಒಂದು 2 ಟೊಮ್ಯಾಟೊ ಹಣ್ಣಿನ ರಸ ಅಂತ ಹೇಳಬಹುದು. ಅದಕ್ಕಿಂತ ಹೆಚ್ಚು ನಾವು ಸೇವಿಸಬಾರ್ದು, ಯಾಕಂದ್ರೆ ಇದು ಕಿಡ್ನಿ ಸ್ಟೋನ್ ಉಂಟು ಮಾಡುತ್ತೆ. ಇದರಲ್ಲಿ ಒಂದ್ ಸ್ವಲ್ಪ ಕರಿಮೆಣಸಿನ ಪುಡಿ, ಚಿಟಿಕೆಯಷ್ಟು ಕರಿಮೆಣಸಿನ ಪುಡಿ ಮತ್ತು ಸ್ವಲ್ಪ ಸೈಂಧವ ಲವಣ ಹಾಕಿ ನಾವು ಇದನ್ನ ಸೇವಿಸಬೇಕು. ತಿಳಿದು ಸೇವಿಸಿದ್ರೆ ನಮ್ಮ ಆರೋಗ್ಯ ಏನಂತಂದ್ರೆ ಇದರಿಂದ ನಾವು ಸುಧಾರಿಸಿಕೊಳ್ಬಹುದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.